ಹಳೆ ಎಕ್ಸ್ಪೈರಿ ಆಗಿರುವ ಮಾತ್ರೆಗಳಿದ್ರೆ ಸಾಕು, ಮನೆಯಲ್ಲಿ ಗ್ಯಾಸ್ ಬೇಗನೆ ಖಾಲಿಯಾಗೋದೇ ಇಲ್ಲ. ಗ್ಯಾಸ್ ಬಹಳ ದಿನದವರೆಗೆ ಬರುತ್ತೆ. ಇದನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಗಳಂತೂ ಇದ್ದೇ ಇರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಕಸಕ್ಕೆ ಎಸ್ದುಬಿಡ್ತೀವಿ. ಆದರೆ ಇದರಿಂದ ನಿಮ್ಮ ಗ್ಯಾಸ್ ಉಳಿತಾಯ ಆಗುತ್ತೆ. ಗ್ಯಾಸ್ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ಸಾಮಾನ್ಯವಾಗಿ ಗ್ಯಾಸ್ ಬರ್ನರ್ ಸರಿಯಾಗಿ ಉರಿದಿಲ್ಲ ಅಂತಂದರೆ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ. ನಾವು ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಇದಕ್ಕೆ ನಾನೊಂದು ಸಿಂಪಲ್ ಆಗಿರುವ ಟಿಪ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಮಾತ್ರೆಯ ಹಳೆ ಕವರ್ ಇದ್ದರೆ ತಗೊಳ್ಳಿ, ಅದನ್ನು ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ನಿಮ್ಮ ಗ್ಯಾಸ್ನ ಬರ್ನರ್ನ ಹೋಲ್ ಇರುತ್ತಲ್ಲ ಅದರೊಳಗಡೆ ಹೋಗಬೇಕು, ಅಷ್ಟು ತೆಳ್ಳಗೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಬರ್ನರ್ನ ಹೋಲ್ಸ್ಗೆ ಈ ಟ್ಯಾಬ್ಲೆಟ್ನ ಕವರಿಂದ ತಯಾರಿಸ್ಕೊಂಡಿದ್ವಲ್ಲ ಚಿಕ್ಕದಾಗಿರುವಂಥ ಒಂದು ಕಡ್ಡಿ ಥರದ್ದು, ಅದರಿಂದ ಚುಚ್ಕೊಳ್ಬೇಕು. ನಾವು ಯೂಶ್ವಲ್ ಆಗಿ ಪಿನ್ನಿಂದ ಚುಚ್ತೀವಿ. ಪಿನ್ ಅಷ್ಟು ಫ್ಲೆಕ್ಸಿಬಲ್ ಆಗಿರಲ್ಲ, ಆದರೆ ಇದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಹೇಗೆ ಬೇಕಾದರೂ ನಾವು ಅಲ್ಲಾಡಿಸ್ಬೋದು. ಇದರಿಂದ ತುಂಬಾ ಚೆನ್ನಾಗಿ ಕಸ ಏನಾದರೂ ಕೂತಿದ್ರೆ ಕ್ಲೀನ್ ಆಗುತ್ತೆ. ವಾರದಲ್ಲಿ 1-2 ಬಾರಿ ನೀವು ಈ ರೀತಿ ಮಾಡಿದ್ರೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಬರ್ನರ್ ಕೂಡ ತುಂಬಾ ಚೆನ್ನಾಗಿ ಉರಿಯುತ್ತೆ. ಗ್ಯಾಸ್ ವೇಸ್ಟ್ ಆಗೋದು ತಪ್ಪುತ್ತೆ. ಇನ್ನು ನೆಕ್ಸ್ಟು, ಎಕ್ಸ್ಪೈರಿ ಆಗಿರುವಂಥ ಸುಮಾರು ಒಂದು 10-15 ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಅದನ್ನು ಈ ರೀತಿ ಒಂದು ಪೇಪರ್ ಒಳಗಡೆ ಹಾಕಿ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ತರ್ತರಿಯಾಗಿರಬಾರ್ದು, ಫೈನ್ ಆಗಿರುವಂಥ ಪುಡಿ ಬೇಕಂದರೆ ತುಂಬಾ ಚೆನ್ನಾಗಿ ಪುಡಿ ಆಗಬೇಕು. ಆಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ಜಿರಳೆಗಳ ಕಾಟ ಅಡುಗೆ ಮನೆಯಲ್ಲಿ ಜಾಸ್ತಿ. ಅದರಲ್ಲೂ ಗ್ಯಾಸ್ ಸ್ಟವ್ನ ಕೆಳಗಡೆ ತುಂಬಾ ಜಿರಳೆಗಳು ಓಡಾಡ್ತಾ ಇರುತ್ತೆ. ಹಾಗೆಯೇ ಮೊಟ್ಟೆಗಳು ಕೂಡ ಇಡುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಗ್ಯಾಸ್ ಸ್ಟವ್ನ ಸ್ವಲ್ಪ ಸರಿಸ್ಕೊಂಡು ಅದರ ಕೆಳಗಡೆ ನೀವು ಈ ಪುಡಿನ ಹಾಕಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಸ್ಟವ್ ಕೆಳಗಡೆ ಜಿರಳೆಗಳು ಓಡಾಡೋದಿಲ್ಲ. ಗ್ಯಾಸ್ ಸ್ಟವ್ ಕೆಳಗಡೆ ಆಗಲಿ ಮೇಲ್ಗಡೆ ಆಗಲಿ ಎಲ್ಲೂ ಜಿರಳೆಗಳು ಇರೋದಿಲ್ಲ. ಅಷ್ಟೇ ಅಲ್ಲ, ಜಿರಳೆಗಳೇನಾದರೂ ಬಂದರೂ ಕೂಡ ಇದನ್ನ ತಿಂದು ಸತ್ತೋಗುತ್ತೆ. ಯಾಕಂದರೆ ಅಲ್ಲಿ ಬೇಕಿಂಗ್ ಸೋಡಾ ಹಾಗೂ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆ ಇರೋದ್ರಿಂದ ಇದು ಎರಡೂ ಕೂಡ ಜಿರಳೆಗೆ ಆಗೋದಿಲ್ಲ. ಇದರಿಂದ ಒಂದು ಜಿರಳೆ ಆಗಲಿ, ನೊಣ ಆಗಲಿ, ಇರುವೆ ಆಗಲಿ ಕಾಟ ನಿಮ್ಮ ಕಿಚನ್ನಲ್ಲಿ ಇರೋದಿಲ್ಲ. ಇನ್ನು ಇದನ್ನು ನೀವು ಕಿಚನ್ ಸಿಂಕಿಗೂ ಕೂಡ ಹಾಕ್ಬೋದು. ರಾತ್ರಿ ಹೊತ್ತು ಕಿಚನ್ ಸಿಂಕಲ್ಲಿ ಜಾಸ್ತಿ ಜಿರಳೆ ಕಾಟ ಇರುತ್ತಲ್ವ, ಆ ಜಾಗಕ್ಕೆ ನೀವು ಹಾಕಿದ್ರಿ ಅಂದರೆ ಜಿರಳೆ ಕಾಟ ಇರೋದಿಲ್ಲ. ನೋಡಿದ್ರಲ್ಲ, ಮಾತ್ರೆಗಳ ಕವರ್ನ ಅಥವಾ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಗಳನ್ನು ಕಸಕ್ಕೆ ಎಸೆಯೋ ಬದಲು ಹೀಗೆಲ್ಲ ಉಪಯೋಗಿಸೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಹಾಗೆಯೇ ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ, ಹಾಗೆ ಉಳಿತಾಯ ಕೂಡ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.